ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಹೊಸದಾಗಿದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ತರಗತಿ ಒಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಈ ಒಂದು ತರಗತಿ ಒಳಗೆ ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಓಕೆ ನೋಡಿ, ನಾವು ಈ ಪ್ರಶ್ನೆಗಳನ್ನು ಎಲ್ಲಿಂದ ನಾವು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ತಮ್ಮ ಮುಂದೆ ಮತ್ತೊಂದು ಸಾರಿ ಸ್ಪಷ್ಟಪಡಿಸ್ತಾ ಹೋಗ್ತೀನಿ. ಇದು ಡಿ.ಎಡ್ ಬಂದಿರತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ಪಠ್ಯಪುಸ್ತಕದ DSRTC ಪಠ್ಯಪುಸ್ತಕವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲ ಪ್ರಶ್ನೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ 1 to 5th ಘಟಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಬೆಳವಣಿಗೆ ಮತ್ತು ವಿಕಾಸ ಆಗಿರ್ಬೋದು, ಆಮೇಲೆ ಪಿಯಾಜೆರವರ ಬಗ್ಗೆ ಆಗಿರ್ಬೋದು, ಕಲಿಕಾ ಸಿದ್ಧಾಂತಗಳಾಗಿರ್ಬೋದು, ಕಲಿಕಾ ವಿಧಾನಗಳಾಗಿರ್ಬೋದು, ಅವುಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ಟೀಚರ್ ಆಗ್ಬೇಕು ಅಂದ್ಕೊಂಡಿದ್ದೀರಿ, ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋಂಥ ಈ ಕ್ಲಾಸು, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಟೆಂಟನ್ನು ಪೂರ್ತಿಯಾಗಿ ನೋಡಿ ಅಂತ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ, ತಮಗೆ 10 ಸೆಕೆಂಡ್ಗಳ ಸಮಯ ಅವಕಾಶವನ್ನು ಕೊಡ್ತಾ ಇರ್ತೀನಿ. ಯಾರೆಲ್ಲ ಹೊಸದಾಗಿದ್ದೀರಿ ಅಥವಾ ಕಮೆಂಟ್ ಮಾಡ್ತಾ ಇದ್ದೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಕಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆನಾ ಸ್ನೇಹಿತರೆ? ಈಗ ಮೊದಲನೇ ಪ್ರಶ್ನೆ ಇದೆ ನೋಡಿ, ಮನೋವಿಜ್ಞಾನದ ಬಗ್ಗೆ ವ್ಯಾಖ್ಯಾನದ ಬಗ್ಗೆ ಪ್ರಶ್ನೆ ಇರುವಂಥದ್ದು. ಮನೋವಿಜ್ಞಾನವನ್ನು ಪ್ರಮುಖವಾಗಿ ಯಾವುದರ ಅಧ್ಯಯನ ಎಂದು ಕರೆಯಲಾಗ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆ 1 ಆತ್ಮದ ಅಧ್ಯಯನ, 2ನೇದು ಮನಸ್ಸಿನ ಅಧ್ಯಯನ, 3ನೇದು ಮಾನವನ ವರ್ತನೆ ಅಧ್ಯಯನ, 4ನೇದು ಪ್ರಜ್ಞೆಯ ಅಧ್ಯಯನ ಅಂತ ಇದೆ. ಸೊ ನಿಮಗೆ 10 ಸೆಕೆಂಡ್ಗಳ ಕಾಲ ಸಮಯಾವಕಾಶ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಕಮೆಂಟನ್ನು ಮಾಡಿ, ಆನಂತರ ನಾನು ಉತ್ತರವನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆ ಸ್ನೇಹಿತರೆ, 5 ಸೆಕೆಂಡ್ಗಳಾಯಿತು. ಓಕೆ, ಆನ್ಸರನ್ನು ನೋಡುವಂಥ ಸಮಯ ಸ್ನೇಹಿತರೆ. ನೋಡಿ, ಮಾನವನ ವರ್ತನೆ ಅಧ್ಯಯನ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು ಸ್ನೇಹಿತರೆ. ತಾವಿಲ್ಲಿ ಗಮನಿಸಬಹುದು, ಆಧುನಿಕ ಮನೋವಿಜ್ಞಾನಿಗಳು ಮನೋವಿಜ್ಞಾನವನ್ನು ಮಾನವನ ವರ್ತನೆ ಅಧ್ಯಯನ ಎಂದು ವ್ಯಾಖ್ಯಾನಿಸಿದ್ದಾರೆ. ಇದು ಸಕಲ ಜೀವಿಗಳ ವರ್ತನೆಯನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ವರ್ತನೆ ಎಂಬ ಪದ ಕಂಡರೆ ಆಧುನಿಕ ಮನೋವಿಜ್ಞಾನ ಅಂಥೇಳಿ ನೀವು ನೆನಪಿಟ್ಕೋಬೇಕಾಗ್ತದೆ. ಯಾಕಂತಂದ್ರೆ ಮೊದಲಿಗೆ ಆತ್ಮದ ಅಧ್ಯಯನ ಅಂತ ಕರಿತಾ ಇದ್ರು ಸೈಕಾಲಜಿಯನ್ನು, ನಂತರ ಅದೇನಾಯಿತು ಅಂದರೆ ಈಗ ವರ್ತನೆ ಅಧ್ಯಯನವಾಗಿ ಮಾರ್ಪಾಡಾಗಿದೆ ಸ್ನೇಹಿತರೆ. ಬೆಳವಣಿಗೆ ಮತ್ತು ವಿಕಾಸದ ಮೇಲಿನ ಪ್ರಶ್ನೆ ನೋಡಿ. ಬೆಳವಣಿಗೆ ಎಂಬ ಪದವು ಯಾವ ಬದಲಾವಣೆಯನ್ನು ಸೂಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಮಯ ಈಗ ಪ್ರಾರಂಭವಾಗಿದೆ. ಗುಣಾತ್ಮಕನೋ ಅಥವಾ ಪರಿಮಾಣಾತ್ಮಕವೋ ಅಥವಾ ಸಾಮಾಜಿಕನೋ ಅಥವಾ ಸಂವೇಗಾತ್ಮಕನೋ ಅಂತ ಇದೆ ನೋಡಿ. ಬೆಳವಣಿಗೆ ಮೇಲೆ ಬೆಳವಣಿಗೆ ಎಂಬ ಪದವು ಯಾವ ಬದಲಾವಣೆಯನ್ನು ಸೂಚಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಬೆಳವಣಿಗೆ ಎಂಬ ಪದ ನೋಡಿ, ಇದು ಪರಿಮಾಣಾತ್ಮಕ ಬದಲಾವಣೆಯಾಗಿರುವಂಥದ್ದು ಸ್ನೇಹಿತರೆ. ಬೆಳವಣಿಗೆ ಅಂತಕ್ಕಂಥದ್ದು ಪರಿಮಾಣಾತ್ಮಕ ಬೆಳವಣಿಗೆ. ಅದು ಹೇಗೆ ಅಂತಂದ್ರೆ ಎತ್ತರ ಮತ್ತು ತೂಕದಲ್ಲಿನ ಹೆಚ್ಚಳದಂಥ ಅಳತೆ ಮಾಡಬಹುದಾದ ಬದಲಾವಣೆಯನ್ನು ಬೆಳವಣಿಗೆ ಅಂತೇಳಿ ಕರೀತಾರೆ. ಗ್ರೋತ್ ಅಂತಕ್ಕಂಥದ್ದು ಬೆಳವಣಿಗೆ ಆದರೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರೆ, ವಿಕಾಸವಾಗಿ ಮಾರ್ಪಾಟಾಗಿರುವಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ವಿಕಾಸದ ತತ್ವಗಳು ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು. ವಿಕಾಸದ ತತ್ವಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸ್ಥಿರ ಪಾದಾಭಿಮುಖ ವಿನ್ಯಾಸ ತತ್ವದ ಪ್ರಕಾರ ವಿಕಾಸವು ಹೇಗೆ ಸಾಗುತ್ತದೆ ಅಂತ ಕೇಳಿದ್ದಾರೆ. ಪಾದದಿಂದ ತಲೆಯೆಡೆಗೆ, ತಲೆಯಿಂದ ಪಾದದ ಕಡೆಗೆ, ಕೇಂದ್ರದಿಂದ ಪರಿಧಿ ಕಡೆಗೆ, ಪರಿಧಿಯಿಂದ ಕೇಂದ್ರದ ಕಡೆಗೆ. ವಿಕಾಸ ಏನಾಗುತ್ತೆ ಅಂತಂದ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಕೇಳಿದ್ದಾರೆ. ನಿಮ್ಮ ಸಮಯ ಈಗ ಪ್ರಾರಂಭವಾಗಿದೆ ಸ್ನೇಹಿತರೆ. ಓಕೆ, ಆನ್ಸರ್ ನೋಡುವಂಥ ಸಮಯ. ತಲೆಯಿಂದ ಪಾದದ ಕಡೆಗೆ ನೋಡ್ರಿ, ಮಗುವಿನ ವಿಕಾಸವು ಮೊದಲು ಸ್ಥಿರ ಅಂದರೆ ಮೊದಲು ತಲೆ ಏನಾಗುತ್ತೆ ಅಂದರೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ.
ತಲೆಯ ಭಾಗದಲ್ಲಿ ಆರಂಭವಾಗಿ ನಂತರ ಕಾಲುಗಳ ಕಡೆಗೆ ಸಾಗ್ತದ. ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ತಲೆಯಿಂದ ಪಾದದ ಕಡೆಗೆ ಬೆಳವಣಿಗೆ ಆಗ್ತದ. ಪಿಯಾಜೆರವರ ಜ್ಞಾನಾತ್ಮಕ ವಿಕಾಸ ನೋಡಿ. ಪಿಯಾಜೆರವರ ಪ್ರಕಾರ ವಸ್ತು ಶಾಶ್ವತತೆ ಪರಿಕಲ್ಪನೆ ಯಾವ ಹಂತದಲ್ಲಿ ಮೂಡುತ್ತದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಎಷ್ಟು ತಪ್ಪಿದೆ. ಸಂವೇದನಾಗತಿ ಹಂತದೊಳಗೆ ಮೂಡುತ್ತೋ ಅಥವಾ ಕಾರ್ಯಪೂರ್ವ ಹಂತದೊಳಗೆ ಮೂಡುತ್ತೋ ಅಥವಾ ಮೂರ್ತ ಕಾರ್ಯಗಳ ಹಂತದಲ್ಲಿ ಮೂಡುತ್ತದೋ ಅಥವಾ ಔಪಚಾರಿಕ ಹಂತದಲ್ಲಿ ಮೂಡುತ್ತದೆ. ನೋಡ್ರಿ, ಪಿಯಾಜೆರವರ ಪ್ರಕಾರ ವಸ್ತು ಶಾಶ್ವತತೆ ಅಂದರೆ ಒಂದು ಮಗು ಈ ಒಂದು ಆಟ ಆಡಬೇಕಾತಂದ್ರೆ ಆ ಮಗುವಿನ ಏನು ಆ ಆಟ ಆಡೋಕ್ಕೆ ಬಳಸಿರ್ತಕ್ಕಂಥ ವಸ್ತು ಇದೆ ನೋಡಿ, ಆ ವಸ್ತುವಿನ ಚಿತ್ರ ಆ ಮಗುವಿನ ತಲೆಯಲ್ಲಿ ಮೂಡ್ತದೆ ಇಲ್ಲೋ ಅಂತ ಕೇಳಿದ್ದಾರೆ. ಅದು ಮೂಡಿರ್ತದೆ. ಯಾಕೆ ಅಂತಂದ್ರೆ ನಾವು ಯಾವುದೋ ಒಂದು ವಸ್ತು ಮಗು ಆಟ ಆಡ್ತಿರ್ಬೇಕಾದ್ರೆ ಆ ವಸ್ತುವನ್ನು ನಾವು ಹೈಡ್ ಮಾಡಿದ್ದೀವಿ ಅಥವಾ ಎಲ್ಲೋ ಮುಚ್ಚಿಟ್ವಿ ಅಂತಂದ್ರೆ ಆ ವಸ್ತುವನ್ನು ಹುಡುಕಾಡೋದಕ್ಕೆ ಅದು ಪ್ರಯತ್ನ ಮಾಡ್ತದೆ. ಅದರ ತಲೆಯಲ್ಲಿ ಆ ಚಿತ್ರ ಮೂಡಿರ್ತದೆ. ಓಕೆನಾ? ಹಾಗಾದರೆ ಬನ್ನಿ ಸ್ನೇಹಿತರೆ, ಉತ್ತರವನ್ನು ನೋಡ್ತಾ ಹೋಗೋಣ. ಸಂವೇದನಾಗತಿ ಅಂತ ನೋಡಿ. ಸಂವೇದನಾಗತಿ ಅಂತ ಕಣ್ಣಿಗೆ ಕಾಣದಿದ್ದರೂ ವಸ್ತುಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿಲ್ಲದೆ ಎಂಬ ಅರಿವು ಮಗುವಿನ ಜನನದಿಂದ 2 ವರ್ಷದ ಒಳಗೆ ಬರುತ್ತದೆ ಅಂತ ಕೇಳ್ತಾರೆ. ಮಗುವಿನ ಆಟಿಕೆಯನ್ನು ಬಚ್ಚಿಟ್ಟರೆ ಹುಡುಕಲು ಪ್ರಾರಂಭಿಸುವುದು ಇದೇ ಹಂತದಲ್ಲಿ, ಅಂದರೆ 0 ದಿಂದ 2 ವರ್ಷಗಳು. ತಾವಿಲ್ಲಿ ಗಮನಿಸ್ಬೋದು, ಸಂವೇದನಾಗತಿ ಹಂತ ಇದಾಗಿರುತ್ತೆ ಸ್ನೇಹಿತರೆ. ಅದಾದ ನಂತರ ಇದು ಸಂವೇದನಾಗತಿ ಹಂತ, ಇದು ಕಾರ್ಯಪೂರ್ವ ಹಂತ, ಇದು ಮೂರ್ತ ಕಾರ್ಯ ಹಂತ, ಇದು ಔಪಚಾರಿಕ ಹಂತವಾಗಿರುವಂಥದ್ದು. ಪಿಯಾಜೆರವರ ಬಗ್ಗೆ ಒಂದು ಪ್ರಶ್ನೆ ಅಂತೂ ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ, ಇವ್ರ ಬಗ್ಗೆ ಹೆಚ್ಚಿಗೆ ಓದ್ಕೊಳ್ರಿ. ಮುಂದಿನ ಪ್ರಶ್ನೆ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಲಿಕಾ ಸಿದ್ಧಾಂತಗಳು ಅಂತೇಳಿ ಬರ್ತವೆ. ಅದರಲ್ಲಿ ತಾರಣ್ರಾಯ್ಕರವರು ಕಲಿಕಾ ಸಿದ್ಧಾಂತವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಏನಂತ ಕರೀತಾರೆ ಅವರು? ಒಳನೋಟ ಕಲಿಕೆ ಅಂತ ಕರೆದ್ರು, ಅಥವಾ ಅನುಬಂಧ ಕಲಿಕೆ ಅಂತ ಕರೆದ್ರು, ಯತ್ನ ದೋಷ ಕಲಿಕೆ ಅಂತ ಕರೆದ್ರು, ಅಥವಾ ವೀಕ್ಷಣಾ ಕಲಿಕೆ ಅಂತ ಹೇಳಿ ಕರೀತಾರೆ. ಯಾರ್ರೀ? ತಾರಣ್ರಾಯ್ಕ್. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಕ್ತಿ ಇವರು. ಸೊ ಉತ್ತರವನ್ನು ನೋಡೋದಾದರೆ ತಾರಣ್ರಾಯ್ಕರವರು ಯತ್ನ ದೋಷ ಕಲಿಕೆ ಅಂತ ಕರೀತಾರೆ. ಅವರು ಬೆಕ್ಕಿಗೆ ಪ್ರಯೋಗವನ್ನು ಮಾಡ್ತಾರೆ. ಬೆಕ್ಕಿನ ಪ್ರಯೋಗದ ಮೂಲಕ ಜೀವಿಗಳು ತಪ್ಪುಗಳನ್ನು ಮಾಡುತ್ತಾ ಕ್ರಮೇಣ ಸರಿಯಾದ ಆಯ್ಕೆಯನ್ನು ಕಲಿಯುತ್ತವೆ ಎಂದು ಅವರು ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ? ತಾರಣ್ರಾಯ್ಕರವರು ಒಂದು ಸಮಸ್ಯಾ ಪೆಟ್ಟಿಗೆಯಲ್ಲಿ ಒಂದು ಬೆಕ್ಕನ್ನು ಇಡ್ತಾರೆ. ಅದು ಹಸುವಾಗಿರ್ತದೆ, ಅದರ ಮುಂದ್ಗಡೆ ಒಂದು ಮೇಣವನ್ನು ಇಟ್ಟಿರ್ತಾರೆ. ಸೊ ಹಾಗಾಗಿ ಬೆಕ್ಕು ಆ ಮೇಣವನ್ನು ತಿನ್ನಬೇಕಾದ್ರೆ ಜಿಗಿದಾಡ್ತಾ ಒಂದ್ಸಾರಿ ಲಾಕನ್ನು ಓಪನ್ ಮಾಡುತ್ತೆ. ಹೀಗೆ ಪದೇ ಲಾಕನ್ನು ಓಪನ್ ಮಾಡ್ತಾ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಬೆಕ್ಕಿಗೆ ಇಲ್ಲಿ ಏನಿದೆಯಪ್ಪ ಅಂತಂದ್ರೆ ನಾನು ಆ ಆಹಾರವನ್ನು ತಿನ್ಬೇಕಾತಂದ್ರೆ ಈ ಲಾಕ್ ಓಪನ್ ಮಾಡಿ ಹೋಗಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ತಾರಣ್ರಾಯ್ಕರವ್ರು ಅಂತ ಬಂದರು ಅಂತಂದ್ರೆ ತಾವೇನು ನೋಡ್ಕೋಬೇಕು ಅಂತಂದ್ರೆ ಅವರ ಪ್ರಯೋಗದಲ್ಲಿ ಬೆಕ್ಕನ್ನು ಬಳಕೆ ಮಾಡ್ತಾರೆ. ಅವರ ಏನು ಅಂತಂದ್ರೆ ಟ್ರಯಲ್ ಆ್ಯಂಡ್ ಎರರ್ ಅಂತಕ್ಕಂಥದ್ದು ಅವರ ಪ್ರಯತ್ನವಾಗಿರುವಂಥದ್ದು. ಮುಂದಿನ ಪ್ರಶ್ನೆ ನೋಡಿ, ಪಾವ್ಲೋರವರ ಪ್ರಯೋಗದಲ್ಲಿ ಗಂಟೆ ಶಬ್ದ ಇದೆ ನೋಡಿ. ಗಂಟೆ ಶಬ್ದವನ್ನು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಇದು ಸ್ವಾಭಾವಿಕ ಉದ್ದೀಪನನೋ ಅಥವಾ ಕೃತಕ ಉದ್ದೀಪನನೋ ಅಥವಾ ಸ್ವಾಭಾವಿಕ ಪ್ರಕ್ರಿಯೆನೋ ಅಥವಾ ಕೃತಕ ಪ್ರಕ್ರಿಯೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ. ಕಮೆಂಟ್ ಮಾಡಿ, 10 ಸೆಕೆಂಡ್ ಸಮಯ ಕೊಡಲಾಗುತ್ತದೆ. ಓಕೆ ನೋಡಿ, ಇದು ಕೃತಕ ಉದ್ದೀಪನವಾಗಿರುವಂಥದ್ದು ಸ್ನೇಹಿತರೆ. ಆಹಾರವು ಸ್ವಾಭಾವಿಕ ಉದ್ದೀಪನ. ಆಹಾರದ ಜೊತೆಗೆ ಗಂಟೆ ಶಬ್ದವನ್ನು ಸೇರಿಸಿ ನಂತರ ಕೇವಲ ಗಂಟೆಗೆ ಜೊಲ್ಲು ಸುರಿಸುವುದೇ ಅನುಬಂಧನ ಅಂತೇಳಿ ಕರೀತಾರೆ. ನೋಡ್ರಿ, ಇವ್ರು ಏನು ಮಾಡ್ತಾರೆ ಅಂತಂದ್ರೆ, ಯಾರು? ಪಾವ್ಲೋರವರು ನಾಯಿ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಪ್ರತಿದಿನ ನಾಯಿಗೆ ಊಟ ಹಾಕಬೇಕಾತಂದ್ರೆ ಬೆಲ್ಲನ್ನು ಹೊಡೆದು ಊಟ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ತದನಂತರ ಕ್ರಮೇಣವಾಗಿ ಬೆಲ್ಲ ಹೊಡೆದ ಕೂಡಲೇ ನಾಯಿಗೆ ಗೊತ್ತಾಗುತ್ತೆ ಊಟ ಬರೋದಕ್ಕೆ ಪ್ರಾರಂಭ ಆಗ್ತದೆ ಅಂಥೇಳಿ. ಆವಾಗ ಅದು ಜೊಲ್ಲು ಸುರಿಸೋದಕ್ಕೆ ಪ್ರಾರಂಭ ಮಾಡ್ತದೆ. ಎಷ್ಟು ಜೊಲ್ಲು ಸುರಿಸ್ತು ಅಂಥೇಳಿ ಅವರು ಪ್ರಯೋಗ ಮಾಡ್ತಾರೆ. ಸೊ ಇದು ಅವರು ನಾಯಿ ಮೇಲೆ ಪ್ರಯೋಗ ಮಾಡಿರುವಂಥದ್ದು ತಾವು ಗಮನಿಸಬೇಕಾಗಿರುವಂಥದ್ದು. ಮುಂದಿನ ಪ್ರಶ್ನೆ ನೋಡಿ, ಬುದ್ಧಿಶಕ್ತಿಯ ಬಗ್ಗೆ ಇರತಕ್ಕಂಥದ್ದು.
ಬುದ್ಧಿ ಲಬ್ಧ ಏನು IQ ಅಂತೇಳಿ ಕರೀತಾರಲ್ಲ, ಕಂಡು ಹಿಡಿತಕ್ಕಂಥ ಸೂತ್ರ ಯಾವುದು ಅಂತ ಕೇಳ್ತಾರೆ. ಇದ್ರ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಇರುತ್ತೆ ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಲಿ. MA/CA × 100, CA/MA × 100, MA × CA, MA + CA ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡೋದಕ್ಕೆ ನಿಮಗೆ 10 ಸೆಕೆಂಡ್ಗಳ ಸಮಯ ಅವಕಾಶ ಇರುತ್ತೆ. ದಯವಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 7 ಅಂಥೇಳಿ ನೀವು A, B, C ಅಂತ ಇದೆ ನೋಡಿ, ಅದರಲ್ಲಿ ಕಮೆಂಟನ್ನು ಮಾಡ್ಬೋದು. ಓಕೆನಾ? ಹಾಗಾದರೆ ಬನ್ನಿ ಸ್ನೇಹಿತರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸೋದಾದರೆ MA/CA × 100 ಇಲ್ಲಿ ಸರಿಯಾಗಿರುವಂಥದ್ದು. MA ಅಂದರೆ ಸ್ನೇಹಿತರೆ ಮಾನಸಿಕ ವಯಸ್ಸು, ಆಮೇಲೆ CA ಅಂದರೆ ಅವರು ದೈಹಿಕ ವಯಸ್ಸಾಗಿರ್ತದೆ. ಅವ್ರ ಬುದ್ಧಿ ಲಬ್ಧತೆ ಎಷ್ಟಿದೆ ಅಂಥೇಳಿ ನಾವು ಇಲ್ಲಿ ಚೆಕ್ ಮಾಡ್ತೀವಿ. ಮುಂದಿನ ಪ್ರಶ್ನೆ ನೋಡೋಣ. ಶಿಕ್ಷಣವು ವ್ಯಕ್ತಿಯ ವರ್ತನೆಯಲ್ಲಿ ಏನನ್ನು ಉಂಟು ಮಾಡುತ್ತದೆ ಅಂತ ಕೇಳ್ತಾರೆ. ಶಿಕ್ಷಣ, ಎಜುಕೇಷನ್ ಅಂತಕ್ಕಂಥದ್ದು ವ್ಯಕ್ತಿಯ ವರ್ತನೆಯಲ್ಲಿ ಏನೇನು ಉಂಟು ಮಾಡ್ತದ? ಆಯ್ಕೆ 1 ನಾವು ನೋಡೋಣ. ಆಯ್ಕೆ 1 ವರ್ತನೆ ಅಧ್ಯಯನ, ವರ್ತನೆಯಲ್ಲಿ ಪರಿವರ್ತನೆ ಉಂಟು ಮಾಡ್ತದ. ಇದು ಕೇವಲ ದೈಹಿಕ ಬೆಳವಣಿಗೆ ಆಗಿದೆ. ಇದು ಅಂತರ್ಗತ ಸಾಮರ್ಥ್ಯವುಳ್ಳ ಮರೆವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ವರ್ತನೆಯಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುತ್ತದೆ. ಮನೋವಿಜ್ಞಾನವು ವರ್ತನೆಯನ್ನು ಅಧ್ಯಯನ ಮಾಡಿದರೆ ಶಿಕ್ಷಣವು ಸಾಮಾಜಿಕ ಅಗತ್ಯತೆಗಳಿಗೆ ತಕ್ಕಂತೆ ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಓಕೆನಾ ಸ್ನೇಹಿತರೆ? ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮನೋವಿಜ್ಞಾನ ಏನು ಮಾಡ್ತದೆ? ವರ್ತನೆಯನ್ನು ಅಧ್ಯಯನ ಮಾಡ್ತದೆ. ಶಿಕ್ಷಣವು ಏನು ಮಾಡ್ತದೆ? ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡ್ತದೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ತಾವು ಗಮನಿಸ್ಬೋದು, ಮಾಹಿತಿಯನ್ನು ಪಡೆಯಲು ಅತ್ಯಂತ ವಿಶ್ವಸನೀಯ ಮತ್ತು ವೈಜ್ಞಾನಿಕ ಎಂದು ಪರಿಗಣಿಸಲಾಗಿರ್ತಕ್ಕಂಥ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ 1 ಅಂತರಾವಲೋಕನ, ಆಯ್ಕೆ 2 ವೀಕ್ಷಣಾ ವಿಧಾನ, ಆಯ್ಕೆ 3 ಪ್ರಾಯೋಗಿಕ ವಿಧಾನ, ಆಯ್ಕೆ 4 ವ್ಯಕ್ತಿ ಅಧ್ಯಯನ ಅಂತ ಇದೆ ಸ್ನೇಹಿತರೆ. ನೋಡ್ರಿ, ಮಾಹಿತಿಯನ್ನು ಪಡೆಯಲು ಅತ್ಯಂತ ವಿಶ್ವಸನೀಯ ಮತ್ತು ವೈಜ್ಞಾನಿಕ ಎಂದು ಪರಿಗಣಿಸಲಾಗಿರ್ತಕ್ಕಂಥ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಬೇಕು ದಯವಿಟ್ಟು. ಓಕೆ, ಯಾರೆಲ್ಲ ಹೊಸದಾಗಿದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಉತ್ತರವನ್ನು ನೋಡೋಣ. ನೋಡಿ, ಅತ್ಯಂತ ವಿಶ್ವಸನೀಯವಾಗಿರ್ತಕ್ಕಂಥದ್ದು ಪ್ರಾಯೋಗಿಕ ವಿಧಾನ ನೋಡಿ ಸ್ನೇಹಿತರೆ. ಇದು ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಯನ್ನು ಅಧ್ಯಯನ ಮಾಡುವ ವಿಧಾನವಾಗಿದೆ. ಇದು ಮಾಹಿತಿಯನ್ನು ಪಡೆಯುವ ಅತ್ಯಂತ ವಿಶ್ವಸನೀಯ ವಿಧಾನವಾಗಿರುವಂಥದ್ದು. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಅಂತರಾವಲೋಕನ ಅಂತಕ್ಕಂಥದ್ದು ಅತ್ಯಂತ ಹಳೆಯ ವಿಧಾನವಾಗಿರುವಂಥದ್ದು. ಆದರೆ ಪ್ರಾಯೋಗಿಕ ವಿಧಾನವು ಅತ್ಯಂತ ವೈಜ್ಞಾನಿಕವಾಗಿರುವಂಥದ್ದು. ಇದ್ರ ಬಗ್ಗೆ ತಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಬೆಳವಣಿಗೆ, ಗ್ರೋತ್ ಅಂತೇಳಿ ಏನು ಕರೀತಾರಲ್ಲ, ಅದು ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಡೆವಲಪ್ಮೆಂಟ್. ಇವುಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ, ಆಯ್ಕೆ 1 ಏನು ಹೇಳ್ತಾರೆ ಅಂದರೆ ಬೆಳವಣಿಗೆ ಗುಣಾತ್ಮಕವಾಗಿದ್ದು ವಿಕಾಸ ಪರಿಮಾಣಾತ್ಮಕವಾಗಿದ್ದು ಅಂತ ಕೇಳಿದ್ದಾರೆ. ಆಯ್ಕೆ 2 ಬೆಳವಣಿಗೆ ಪರಿಮಾಣಾತ್ಮಕವಾಗಿದ್ದು ವಿಕಾಸ ಗುಣಾತ್ಮಕವಾಗಿದ್ದು ಅಂತ ಕೇಳಿದ್ದಾರೆ. ಆಯ್ಕೆ 3 ಎರಡೂ ಒಂದೇ ಅರ್ಥವನ್ನು ನೀಡ್ತದ ಅಂತ ಕೇಳಿದ್ದಾರೆ. 4ನೇದು ನೋಡಿ, ವಿಕಾಸವು ಒಂದು ನಿರ್ದಿಷ್ಟ ವಯಸ್ಸಿಗೆ ನಿಲ್ತದ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡುವಂಥ ಸಮಯ ಸ್ನೇಹಿತರೆ. ಕಮೆಂಟ್ ಮಾಡಿ. ಆಯ್ಕೆ 2 ನೋಡಿ, ಬೆಳವಣಿಗೆಗೆ ಪರಿಮಾಣಾತ್ಮಕವಾದದ್ದು, ವಿಕಾಸ ಅಂತಕ್ಕಂಥದ್ದು ಗುಣಾತ್ಮಕವಾಗಿದ್ದು. ಅದು ಹೇಗೆ ಅಂತಂದ್ರೆ ಬೆಳವಣಿಗೆಯು ಎತ್ತರ ಮತ್ತು ತೂಕದಂಥ ಅಳತೆಯನ್ನು ಮಾಡ್ತದೆ. ಬೆಳವಣಿಗೆ ಅಂತಕ್ಕಂಥದ್ದು ಎತ್ತರ ಮತ್ತು ತೂಕದಂಥ ಅಳತೆ ಮಾಡಿದರೆ ಅಳತೆಯ ಬದಲಾವಣೆಯನ್ನು ಸೂಚಿಸುತ್ತದೆ. ವಿಕಾಸವು ಸಾಮರ್ಥ್ಯ ಮತ್ತು ವರ್ತನೆಯ ಗುಣಮಟ್ಟದ ಬದಲಾವಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಬೆಳವಣಿಗೆಯು ಒಂದು ಹಂತದ ನಿಲ್ತದ, ಆದರೆ ವಿಕಾಸವು ಜೀವನ ಪರ್ಯಂತ ನಡೆಯುವಂಥ ಪ್ರಕ್ರಿಯೆ ಆಗಿದೆ ಸ್ನೇಹಿತರೆ. ಓಕೆನಾ?
ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಪಿಯಾಜೆರವರ ಪ್ರಕಾರ ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದುವ ವಿಧಾನ ಅಥವಾ ಮಾರ್ಗವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಏನು ಸ್ಕೀಮಾ ಅಂತ ಕರೀತಾರೋ, ಅನುಬಂಧನ ಅಂತ ಕರೀತಾರೋ, ಪರಿಪಕ್ವತೆ ಅಂತ ಕರೀತಾರೋ, ಅಥವಾ ಪ್ರೇರಣೆ ಅಂತ ಹೇಳಿ ಕರೀತಾರೋ ಅಂತ ಕೇಳಿದ್ದಾರೆ. ನೋಡ್ರಿ, ಸೈಕಾಲಜಿಯಲ್ಲಿ ಪಿಯಾಜೆರವರು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿ. ಅವ್ರ ಬಗ್ಗೆನೂ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಇದ್ದೇ ಇರ್ತದ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಸ್ಕೀಮಾ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಸ್ಕೀಮಾ ನೋಡಿ, ಇಲ್ಲಿ ಸ್ಕೀಮಾ ಅಂತಕ್ಕಂಥದ್ದು ಎಂಬುದು ಜ್ಞಾನವನ್ನು ಸಂಘಟಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಮೆದುಳನ್ನು ಬಳಸುವ ಒಂದು ಮಾನಸಿಕ ಚೌಕಟ್ಟು ಅಥವಾ ವಿಧಾನವಾಗಿದೆ. ನಿಮಗೆ ಇನ್ನೂ ಸರಳವಾಗಿ ಹೇಳೋದಾದರೆ, ಮಗು ಹಾಲಿನ ಬಾಟಲಿಯನ್ನು ನೋಡಿದಾಗ ಬಾಯಿಯನ್ನು ತೆರೆಯುವುದು ಒಂದು ಸ್ಕೀಮಾಗೆ ಉದಾಹರಣೆಯಾಗಿದೆ. ಮಗು ಹಾಲಿನ ಬಾಟಲವನ್ನು ನೋಡಿದಾಗ ಅದೇನು ಬಾಯಿ ತೆಗಿತೈತಲ್ಲ, ಅದು ಒಂದು ಸ್ಕೀಮಾವಾಗಿದೆ ಅಂತ ಕೇಳ್ತಾರೆ. ಈ ಸ್ಕೀಮಾ ಬಗ್ಗೆ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಎಕ್ಸಾಮಲ್ಲಿ ಇರ್ತದೆ ಸ್ನೇಹಿತರೆ. ನೋಡಿ, ಈ ಪ್ರಶ್ನೆಗೆ ತಾವು ಉತ್ತರ ಹಾಕ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಥಾರ್ನ್ಡೈಕ್ ರವರು ತಮ್ಮ ಯತ್ನ ಮತ್ತು ದೋಷ ಕಲಿಕಾ ಸಿದ್ಧಾಂತವನ್ನು ರೂಪಿಸಲು ಯಾವ ಪ್ರಾಣಿಯ ಮೇಲೆ ಪ್ರಯೋಗವನ್ನು ಮಾಡಿದರು ಅಂತ ಹೇಳಿದರೆ, ನಾನು ಆಲ್ರೆಡಿ ಹಿಂದಿನ ಸ್ಲೈಡಲ್ಲಿ ಕೂಡ ಆನ್ಸರ್ ಮಾಡಿದ್ದೀನಿ. ನೋಡಿ, ಆಯ್ಕೆ ಎ ನಾಯಿ ಮೇಲೆ ಮಾಡಿದರು, ಅಥವಾ ಇಲಿಗಳ ಮೇಲೆ ಮಾಡಿದರು, ಬೆಕ್ಕಿನ ಮೇಲೆ ಮಾಡಿದರು, ಅಥವಾ ಚಿಂಪಾಂಜಿಗಳ ಮೇಲೆ ಮಾಡಿದರು ಅಂತ ಇದೆ. ತಾವು ಜೋರಾಗಿ ಪ್ರಶ್ನೆಗೆ ಆನ್ಸರನ್ನು ಹಾಕ್ತೀರಿ ಅಂತ ಭಾವಿದ್ದೀನಿ. ಟ್ರಯಲ್ ಆ್ಯಂಡ್ ಎರರ್ ಇವರ ಸಿದ್ಧಾಂತವಾಗಿದೆ. ಯಾರೇ ಥಾರ್ನ್ಡೈಕ್ ರವರು ಯತ್ನ ಮತ್ತು ದೋಷ ಕಲಿಕಾ ಸಿದ್ಧಾಂತವನ್ನು ರೂಪಿಸಿದವರು. ಹಾಗಾಗಿ ಇದರ ಉತ್ತರವನ್ನು ನೋಡುವಂಥ ಸಮಯ ಸ್ನೇಹಿತರೆ. ನೋಡಿ, ಬೆಕ್ಕಿನ ಮೇಲೆ ಇವರು ಏನು ಮಾಡ್ತಾರೆ ಅಂತಂದ್ರೆ ಪ್ರಯೋಗ ಮಾಡ್ತಾರೆ. ಥಾರ್ನ್ಡೈಕ್ ರವರು ಹಸಿದ ಬೆಕ್ಕನ್ನವನ್ನು ತೆಗೆದುಕೊಳ್ತಾರೆ, ಅದನ್ನು ಸಮಸ್ಯಾ ಪೆಟ್ಟಿಗೆಯಲ್ಲಿ ಇರಿಸಿ ಪ್ರಯೋಗವನ್ನು ಮಾಡ್ತಾರೆ. ಬೆಕ್ಕು ಅನೇಕ ತಪ್ಪು ಪ್ರಯತ್ನಗಳ ನಂತರ ಮೀನನ್ನು ಪಡೆಯಲು ಅಗಳಿಯನ್ನು ತೆಗೆಯುವುದು ಕಲಿಯಿತು. ಹಾಗಾಗಿ ಅದು ಅವರೇನು ಮಾಡಿದ್ರು, ಯತ್ನ ದೋಷ ಕಲಿಕೆ ಅಂಥೇಳಿ ಅವರು ಮಾಡ್ತಾರೆ. ಹಾಗಾದರೆ ಇನ್ನೂ ಹಲವಾರು ನಾನು ಆವಾಗಲೇ ಹೇಳಿದೆ, ಪಾವ್ಲೋರವರು ನಾಯಿ ಮೇಲೆ ಏನು ಮಾಡ್ತಾರೆ ಅಂದರೆ ಪ್ರಯೋಗವನ್ನು ಮಾಡ್ತಾರೆ. ಸ್ಕಿನ್ನರ್ ಅವರು ಪಾರಿವಾಳ ಮತ್ತು ಇಲಿಗಳ ಮೇಲೆ ಪ್ರಯೋಗವನ್ನು ಮಾಡಿರುವಂಥದ್ದು. ಕೊಯ್ಲರ್ ಅವರು ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಚಿಂಪಾಂಜಿ ಹೆಸರು ಏನಂತಿತ್ತು ಅಂದರೆ ಸುಲ್ತಾನ್ ಅಂತೇಳಿ ಕರಿತಾ ಇದ್ರು. ಇನ್ನು ಥಾರ್ನ್ಡೈಕ್ ರವರು ಬೆಕ್ಕಿನ ಮೇಲೆ ಪ್ರಯೋಗ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾರಿಗೆ ಇದು ಅವಶ್ಯಕತೆ ಇದೆಯೋ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳ್ರಿ. ಮುಂದಿನ ಪ್ರಶ್ನೆ ನೋಡಿ, ಸಮಸ್ಯಾ ಪರಿಹಾರವು ಹಠಾತ್ತನೆ ಹೊಳೆಯುವುದನ್ನು ಯಾವ ಕಲಿಕೆ ಎಂದು ಕರೆಯುತ್ತಾರೆ? ಸಮಸ್ಯೆಯ ಪರಿಹಾರವು ಹಠಾತ್ತನೆ ಹೊಳೆಯುವುದನ್ನು ಯಾವ ಕಲಿಕೆ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅನುಬಂಧನ ಕಲಿಕೆ, ಅನುಕರಣೆ ಕಲಿಕೆ, ಯತ್ನ ದೋಷ ಕಲಿಕೆ, ಒಳನೋಟ ಕಲಿಕೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ನೋಡಿ ಸ್ನೇಹಿತರೆ, ಈ ರೀತಿ ಪ್ರಶ್ನೆಗಳು ಕಂಪಲ್ಸರಿಯಾಗಿ ತಮಗೆ ಬರ್ತಾ ಹೋಗುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡುವಂಥ ಸಮಯ. ನೋಡಿ, ಒಳನೋಟ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. ನೋಡ್ರಿ, ಕೊಯ್ಲರ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಸುಲ್ತಾನ್ ಅಂತಕ್ಕಂಥ ಒಂದು ಚಿಂಪಾಂಜಿಯನ್ನು ತೆಗೆದುಕೊಳ್ತಾರೆ. ಸುಲ್ತಾನ್ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಚಿಂಪಾಂಜಿಯು ಮೇಲೆ ಪ್ರಯೋಗವನ್ನು ನಡೆಸಿದರು. ಸಮಸ್ಯೆಯನ್ನು ಬಿಡಿಬಿಡಿಗಳನ್ನಾಗಿ ನೋಡದೆ ಸಮಗ್ರವಾಗಿ ಗ್ರಹಿಸಿದಾಗ ಪರಿಹಾರ ಹೊಳೆಯುತ್ತದೆ ಅಂತಕ್ಕಂಥದ್ದು ಒಳನೋಟ ಕಲಿಕೆ, ಕೊಯ್ಲರ್ ಅವರ ಒಳನೋಟ ಕಲಿಕೆ ಸಿದ್ಧಾಂತವಾಗಿರುವಂಥದ್ದು. ನೋಡಿ, ಒಳನೋಟ ಕಲಿಕೆಯು ಗೆಸ್ಟಾಲ್ ಪಂಥಕ್ಕೆ ಸೇರಿದೆ. ಒಳನೋಟ ಕಲಿಕೆ ಅಂತಕ್ಕಂಥದ್ದು ಯಾವ ಪಂಥಕ್ಕೆ ಸೇರಿದೆ ಸ್ನೇಹಿತರೆ? ಗೆಸ್ಟಾಲ್ ಪಂಥಕ್ಕೆ ಸೇರಿದೆ. ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಹಾಗಾದರೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳು ಸ್ವಾಭಾವಿಕವಾಗಿ ಹೊರಹೊಮ್ಮುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಏನು ಕಲಿಕೆ ಅಂತಾರೋ, ಏನು ಪರಿಪಕ್ವತೆ ಅಂತಾರೋ, ಅಥವಾ ಬುದ್ಧಿಶಕ್ತಿ ಅಂತಾರೋ, ಅಥವಾ ಅಭ್ಯಾಸ ಅಂತ ಹೇಳಿ ಕರೀತಾರೋ ಅಂತ ಕೇಳಿದ್ದಾರೆ. ಹೀಗೆ ನಿಮ್ಮ ಸಮಯ ಮುಗಿತಾ ಬಂತು ಸ್ನೇಹಿತರೆ. ಹಾಗಾದರೆ ಕಮೆಂಟನ್ನು ಮಾಡಿ. ಈಗ ನಾನು ನೋಡ್ತಾ ಹೋಗ್ತೀನಿ ಆನ್ಸರನ್ನು. ನೋಡಿ, ಆನ್ಸರ್ ಹೀಗಿದೆ. ಪರಿಪಕ್ವತೆಯಲ್ಲಿ ಸರಿಯಾಗಿರುವಂಥದ್ದು. ಪರಿಪಕ್ವತೆ ಎಂಬುದು ತರಬೇತಿ ಇಲ್ಲದೆ ನಡೆಯುವ ಸ್ವಾಭಾವಿಕ ಬದಲಾವಣೆ. ಉದಾಹರಣೆಗೆ ಮಗು ನಡಿಬೇಕಾದ್ರೆ ಏನು ತರಬೇತಿ ಇರುವುದಿಲ್ಲ, ಅದು ವಯಸ್ಸಿಗೆ ಬಂದ ತಕ್ಷಣ ತಾನು ನಡೆಯೋದಕ್ಕೆ ಹೋಗ್ತದೆ. ಪರಿಪಕ್ವತೆ ಇಲ್ಲದೆ ಕಲಿಕೆ ಏನಾಗುವುದಿಲ್ಲ, ಸಾಧ್ಯವಾಗುವುದಿಲ್ಲ.
ಹೇಗೆ ಅಂತಂದ್ರೆ ಪರಿಪಕ್ವತೆ ಕಲಿಕೆಯ ಅಡಿಪಾಯವಾಗಿರ್ತದೆ ನೋಡಿ ಸ್ನೇಹಿತರೆ. 6 ತಿಂಗಳ ಮಗುವಿಗೆ ನಡೆಯಲು ಕಲಿಯೋದು ಸಾಧ್ಯವಿಲ್ಲ. ಯಾಕಂತಂದ್ರೆ ಅದು ಪರಿಪಕ್ವ ಆಗಿರುವುದಿಲ್ಲ, ಅದರ ಕಾಲುಗಳ ಬಲಿಷ್ಠವಾಗಿರುವುದಿಲ್ಲ, ಹಾಗಾಗಿ ಅದು ಸೊಂಟ ಬಲಿಷ್ಠವಾಗಿರುವುದಿಲ್ಲ, ಅದು ಪರಿಪಕ್ವವಾಗಿರುವುದಿಲ್ಲ, ಹಾಗಾಗಿ ಅದು ನಡೆಯೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕಲಿಕೆಯಲ್ಲಿ ಪರಿಪಕ್ವತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. 1ನೇ ತರಗತಿ ಅಥವಾ 5ನೇ ತರಗತಿ ವಿದ್ಯಾರ್ಥಿಗೆ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ನೀಡಿದರೆ ಅವರು ಕಲಿಯೋದಕ್ಕೆ ಸಾಧ್ಯನಾ? ಇಲ್ಲ ಸ್ನೇಹಿತರೆ, ಯಾಕಂತಂದ್ರೆ ಅವರು ಪರಿಪಕ್ವತರಾಗಿರುವುದಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಯಾವುದು ಅವಧಾನವನ್ನು ಸೆಳೆಯುವ ವಸ್ತುನಿಷ್ಠ ಅಂಶವಲ್ಲ ಅಂತ ಕೇಳಿದ್ದಾರೆ. ಆಯ್ಕೆ 1 ಗಾತ್ರ ಅಂತ ಇದೆ ಸ್ನೇಹಿತರೆ, ಆಯ್ಕೆ 2 ಚಲನೆ ಅಂತಿದೆ, ಆಯ್ಕೆ 3 ಆಸಕ್ತಿ ಅಂತಿದೆ, ಆಯ್ಕೆ 4 ಪುನರಾವರ್ತನೆ ಅಂಥೇಳಿ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಕ್ಕೆ ನಿಮಗೆ 10 ಸೆಕೆಂಡುಗಳ ಕಾಲ ಸಮಯವನ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ಕಮೆಂಟನ್ನು ಮಾಡಿ. ಆನ್ಸರನ್ನು ನೋಡುವಂಥ ಸಮಯ ನೋಡಿ. ಆಸಕ್ತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರ್ತದೆ. ಗಾತ್ರ, ಚಲನೆ ಮತ್ತು ಪರಿವರ್ತನೆಯನ್ನು ಹೊಂದಿರುವ ಗಾತ್ರ, ಚಲನೆ ಮತ್ತು ಪುನರಾವರ್ತನೆಯ ಹೊರಗಿನ ವಸ್ತುನಿಷ್ಠ ಅಂಶಗಳಾದರೆ ಆಸಕ್ತಿಯು ವ್ಯಕ್ತಿಯ ಒಳಗಿನ ವ್ಯಕ್ತಿನಿಷ್ಠ ಮಾನಸಿಕ ಅಂಶವಾಗಿದೆ. ನೋಡ್ರಿ, ಅದರ ಗಾತ್ರ ಆಗಿರ್ಬೋದು, ಅದರ ಚಲನೆ ಆಗಿರ್ಬೋದು, ಪುನರಾವರ್ತನೆ ಮಾಡ್ಬೋದು, ಇವು ವಸ್ತುನಿಷ್ಠವಾಗಿದ್ರೆ ಈ ವ್ಯಕ್ತಿನಿಷ್ಠ ಅಂತೇಳಿ ಕರೀತಾರೆ. ಇದು ಆಸಕ್ತಿ ಅಂತಕ್ಕಂಥದ್ದು ಇಲ್ಲದೆ ಹೋದರೆ ಯಾವುದು ಏನಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತದೆ. ಇಲ್ಲಿ ತಾವು ಗಮನಿಸ್ಬೋದು, ಶಿಕ್ಷಕರು ಚಲನೆಯಲ್ಲಿ ಬಣ್ಣಗಳನ್ನು ಬಳಸಿ ಮಕ್ಕಳ ಅವಧಾನವನ್ನು ಸೆಳೆಯಬಹುದಾಗಿದೆ ಅಂತಕ್ಕಂಥದ್ದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಬುದ್ಧಿಲಬ್ಧ ಪ್ರಶ್ನೆ ನೋಡಿ. IQ-ವನ್ನು ಕಂಡುಹಿಡಿದು ಸರಿಯಾಗಿರ್ತಕ್ಕಂಥ ಸೂತ್ರ ಕನ್ನಡದಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇದು ತಾವು ಸರಿಯಾಗಿ ಹಾಕಬೇಕಾಗ್ತದೆ. ಓಕೆನಾ? ಇದು ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಇಂಟು 100 ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಇದ್ರ ಬಗ್ಗೆ ಪ್ರಶ್ನೆ ಬಹಳ ಅಂತೂ ಒಂದು ಕಂಪಲ್ಸರಿ ಇದ್ದೇ ಇರ್ತದೆ. ಇನ್ನು 10ನೇ ಪ್ರಶ್ನೆ ನೋಡಿ. ಹೊಸ ಮತ್ತು ಅಪರೂಪದ ಆಲೋಚನೆಗಳನ್ನು ಹೊಂದುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳ್ತದೆ. ಹೊಸ ಮತ್ತು ಅಪರೂಪದ ಆಲೋಚನೆಗಳನ್ನು ಹೊಂದುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಏನಂತ ಕರೀತಾರೆ? ಏನು ಅನುಕರಣೆ ಅಂತ ಕರೀತಾರೋ, ಸ್ಮೃತಿ ಅಂತ ಕರೀತಾರೋ, ಸೃಜನಶೀಲತೆ ಅಂತ ಕರೀತಾರೋ, ಅಥವಾ ಹೊಂದಾಣಿಕೆ ಅಂತ ಹೇಳಿ ಕರೀತಾರೋ ಅಂತ ಕೇಳಿದ್ದಾರೆ. ಏನಂತ ಕರೀತಾರೆ ಅಂತಂದ್ರೆ ಸೃಜನಶೀಲತೆ ಅಂತೇಳಿ ಕರೀತಾರೆ. ಸೃಜನಶೀಲತೆ ಎಂದರೆ ಹೊಸತನ ಅಂತ ಅರ್ಥ. ಇದು ಕೇವಲ ಕಲೆಗೆ ಸೀಮಿತವಲ್ಲ. ಯಾವುದೇ ಕ್ಷೇತ್ರದಲ್ಲಿ ಹೊಸ ದಾರಿಯನ್ನು ಕಂಡುಕೊಳ್ಳುವುದೇ ಸೃಜನಶೀಲತೆ ಆಗಿರುತ್ತದೆ. ಸೃಜನಶೀಲತೆ ಇನ್ನೂ ಸರಳವಾಗಿ ಹೇಳುವುದಾದರೆ, ಸೃಜನಶೀಲತೆ ಮಕ್ಕಳಲ್ಲಿ ಕುತೂಹಲ ಮತ್ತು ಸ್ವತಂತ್ರ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ಹೊಸ ಅಂದ್ರೆ ಕುತೂಹಲ ಮತ್ತು ಸ್ವತಂತ್ರ ಆಲೋಚನೆಯನ್ನು ಮಾಡ್ತಾರೆ. ಇಲ್ಲಿ ನೋಡ್ರಿ, ಬುದ್ಧಿವಂತರು ಬೇರೆ, ಸೃಜನಶೀಲರು ಬೇರೆ. ಒಂದು ತರಗತಿ ಒಳಗೆ ಬುದ್ಧಿವಂತರು ಅಂತಂದ್ರೆ ಪರೀಕ್ಷೆಯಲ್ಲಿ ಅಂಕಗಳನ್ನು ಹೆಚ್ಚಿಗೆ ತೆಗೆದ್ರೆ ಅವರು ಬುದ್ಧಿವಂತರು. ಅದೇ ರೀತಿ ಅವ್ರು ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ ಅಂತಂದ್ರೆ ಅವ್ರೇನು ಹೊಸ ಆಲೋಚನೆ ಮಾಡುವಂಥದ್ದಕ್ಕೆ ಅದೇನಂತಾರೆ ಸೃಜನಶೀಲತೆ ಅಂತ ಕರೀತಾರೆ. ಈಗ ಓದಿರುವಂಥ ವಿಚಾರಗಳನ್ನು ತಾವೇನು ಮಾಡೋದು, ಮನೆಯಲ್ಲಿ ಹೋಗಿ ಪ್ರಯೋಗಗಳನ್ನು ಮಾಡುವಂಥದ್ದು ಸೃಜನಶೀಲರು. ಅದನ್ನು ದೈನಂದಿನವಾಗಿ ಬಳಕೆ ಮಾಡುವಂಥದ್ದು ಸೃಜನಶೀಲ ವಿದ್ಯಾರ್ಥಿಗಳ ಆಗ್ತಾರೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ಕೇವಲ 8 ಪ್ರಶ್ನೆಗಳಿರುವಂಥದ್ದು. ದಯವಿಟ್ಟು ಯಾರೆಲ್ಲ ಹೊಸದಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿಕ್ಷಣವು ಸಾಮಾಜಿಕ ಅಗತ್ಯತೆಗಳನ್ನು ಪೂರೈಸಲು ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುವ ಒಂದು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಏನಾಗಿದೆ ಸ್ನೇಹಿತರೆ? ಏನು ದೈಹಿಕ ಪ್ರಕ್ರಿಯೆ ಆಗಿದೆಯೋ, ಸಾಮಾಜಿಕ ಚಟುವಟಿಕೆ ಆಗಿದೆಯೋ, ಅಥವಾ ರಾಜಕೀಯ ಪ್ರಕ್ರಿಯೆ ಆಗಿದೆಯೋ, ಅಥವಾ ಆರ್ಥಿಕ ಪ್ರಕ್ರಿಯೆ ಆಗಿದೆಯೋ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಶಿಕ್ಷಣವು ಸಾಮಾಜಿಕ ಅಗತ್ಯತೆಗಳನ್ನು ಪೂರೈಸಲು ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆಯನ್ನು ಉಂಟು ಮಾಡಲು ಡ್ಯಾಶ್ ಆಗಿದೆ ಅಂತ ಕೇಳಿದರೆ ಅದು ಒಂದು ಸಾಮಾಜಿಕ ಚಟುವಟಿಕೆಯಾಗಿದೆ. ಇಲ್ಲಿ ತಾವು ಗಮನಿಸ್ಬೋದು, ಪಠ್ಯದ ಪ್ರಕಾರ ಶಿಕ್ಷಣವು ಕೇವಲ ಶಾಲಾ ಕಲಿಕೆಯಲ್ಲ, ಇದು ಸಮಾಜದ ಅಗತ್ಯತೆಗಳನ್ನು ಪೂರೈಸಲು
ವ್ಯಕ್ತಿಯ ವರ್ತನೆಯನ್ನು ಬದಲಾಯಿಸುವ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ ಅಂತ ಕೇಳ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ವಿಕಾಸದ ನಿಯಮದ ಪ್ರಕಾರ ಮಗುವಿನ ಬೆಳವಣಿಗೆ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಸಾಗ್ತದ ಅಂತ ಕೇಳಿದ್ದಾರೆ. ಇದು ಏನಾಗುತ್ತೆ ಅಂದರೆ ಶಿರದಿಂದ ಪಾದದ ಕಡೆಗೆ ಸಾಗ್ತದೆ. ಇದು ಆಲ್ರೆಡಿ ಒಂದ್ಸರಿ ಬಂದಿರುವಂಥ ಪ್ರಶ್ನೆ. ಎಲ್ಲಿದ್ದಾರೆ? ಶಿರದಿಂದ ಪಾದದ ಕಡೆಗೆ ಇದು ಸಾಗುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಪಿಯಾಜೆರವರ ಸಿದ್ಧಾಂತವನ್ನು ಮಗುವಿನ ಹಳೆಯ ಸ್ಕೀಮಾಗಳಿಗೆ ಹೊಸ ಮಾಹಿತಿಯನ್ನು ಸೇರಿಸಿಕೊಳ್ಳುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇನ್ನು ಸ್ಥಳಾವಕಾಶ ಒದಗಿಸುವಿಕೆ, ಮನೋಗತ ಮಾಡಿಕೊಳ್ಳುವಿಕೆ, ವಿಸ್ಮೃತಿ ಮತ್ತು ಪ್ರೇರಣೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ. ದಯವಿಟ್ಟು ಈ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳ್ತೀನಿ. 10 ಸೆಕೆಂಡ್ಗಳ ಸಮಯ ನಿಮಗೆ ಕೊಡಲಾಗ್ತದೆ. ದಯವಿಟ್ಟು ಕಮೆಂಟನ್ನು ಮಾಡುವುದರ ಮೂಲಕ ತಮ್ಮ ಒಂದು ಆಸಕ್ತಿಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕನ್ನು ಕಂಪಲ್ಸರಿಯಾಗಿ ಮಾಡಿ ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತಾವು ಗಮನಿಸ್ಬೋದು, ಪಿಯಾಜೆರವರ ಸಿದ್ಧಾಂತದಲ್ಲಿ ಮಗುವಿನ ಹಳೆಯ ಸ್ಕೀಮಾಗಳಿಗೆ ಹೊಸ ಮಾಹಿತಿಯನ್ನು ಸ್ವೀಕರಿಸಿಕೊಳ್ಳುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಮನೋಗತ ಮಾಡಿಕೊಳ್ಳುವಿಕೆ ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ತಾರನ್ ರವರು ಕಲಿವಿನ ನಿಯಮಗಳಲ್ಲಿ ಅಭ್ಯಾಸ ನಿಯಮ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಬಹುಮಾನ ನೀಡಿದರೆ ಕಲಿಕೆ ಹೆಚ್ಚಾಗುತ್ತದೆ, ಶಿಕ್ಷೆ ನೀಡಿದರೆ ಕಲಿಕೆ ಕಡಿಮೆ ಆಗುತ್ತದೆ, ಪುನರಾವರ್ತನೆ ಅಥವಾ ರೂಢಿಯಿಂದ ಕಲಿಕೆ ದೃಢವಾಗುತ್ತದೆ, ಮಗುವಿನ ಮಾನಸಿಕ ಸ್ಥಿರವಾಗಿರಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಕಮೆಂಟನ್ನು ಮಾಡಿ ಸ್ನೇಹಿತರೆ. ತಾರನ್ ರವರು ಅಭ್ಯಾಸ ನಿಯಮ ಬಹಳ ಇಂಪಾರ್ಟೆಂಟ್. ಸರಿಯಾದ ಉತ್ತರವನ್ನು ನೋಡುವಂಥ ಸಮಯ. ಇಲ್ಲಿ ನೋಡ್ರಿ, ತಾರನ್ ರವರು ಪುನರಾವರ್ತನೆ ಮತ್ತು ರೂಢಿಯಿಂದ ಕಲಿಕೆ ದೃಢವಾಗ್ತದ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮೇಕರ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಎನ್ನುವಂತೆ ಒಂದು ವಿಷಯವನ್ನು ಪದೇ ಪದೇ ಮಾಡುವುದರಿಂದ ಅಥವಾ ಉಪಯೋಗ ನಿಯಮ ಇಲ್ಲಿ ಕಲಿಕೆ ಏನಾಗ್ತಾ ಹೋಗುತ್ತೆ ರೀ, ಗಟ್ಟಿಯಾಗ್ತಾ ಹೋಗುತ್ತದೆ. ನೋಡ್ರಿ, ಅಭ್ಯಾಸ ನಿಯಮದಲ್ಲಿ 2 ವಿಭಾಗಗಳಿದ್ದಾವೆ. ಒಂದು ಉಪಯೋಗ, ಇನ್ನೊಂದು ಅನುಪಯೋಗ ಅಂಥೇಳಿ ಬರುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು. ಒಳನೋಟ ಕಲಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು? ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು? ಪಾವ್ಲೋವ್ ರವರ ಅಥವಾ ಸ್ಕಿನ್ನರ್ ರವರ, ಕೊಯ್ಲರ್ ರವರ, ಬಂಡೂರ್ ರವರ? ಕಮೆಂಟ್ ಮಾಡಿ ಸ್ನೇಹಿತರೆ, ಯಾರಿದ್ದಾರೆ? ಪಾವ್ಲೋವ್, ಸ್ಕಿನ್ನರ್, ಕೊಯ್ಲರ್, ಬಂಡೂರ್. ನಾನು ಆಲ್ರೆಡಿ ಒಂದ್ಸರಿ ನಿಮಗೆ ಇದನ್ನು ಕೂಡ ಹೇಳಿದ್ದೀನಿ ಇದೇ ಸ್ಲೈಡಲ್ಲಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡುವಂಥ ಸಮಯ ಸ್ನೇಹಿತರೆ. ಒಳನೋಟ ಕಲಿಕೆಯನ್ನು ಕೊಯ್ಲರ್ ಅವರು ಪ್ರತಿಪಾದನೆ ಮಾಡುವಂಥದ್ದು. ಇಲ್ಲಿ ಕೊಯ್ಲರ್ ಅವರು ಸುಲ್ತಾನ್ ಎಂಬ ಚಿಂಪಾಂಜಿ ಮೇಲೆ ಪ್ರಯೋಗವನ್ನು ನಡೆಸ್ತಾರೆ ಅಂತ ನಾನು ಆವಾಗಲೂ ಕೂಡ ಹೇಳಿದೆ. ಇನ್ನೊಂದು ಸಾರಿ ಇಲ್ಲಿ ಹೇಳ್ತಾ ಇದ್ದೀನಿ. ಯಾವ ಚಿಂಪಾಂಜಿ ಹೆಸರೇನ್ರಿ? ಸುಲ್ತಾನ್. ಸಮಸ್ಯೆಗೆ ಪರಿಹಾರ ತಟ್ಟನೆ ಹೊಳೆಯುವುದನ್ನು ತೋರಿಸುವಂಥದ್ದು ಇಲ್ಲಿ. ಇವರು ಕೊಯ್ಲರ್ ಅವರು ಯಾವ ಪಂಥಕ್ಕೆ ಯಾವ ಪಂಥಕ್ಕೆ ಸೇರಿದವರು ಅಂತಂದರೆ ಗೆಸ್ಟಾಲ್ ಪಂಥ. ಒಳನೋಟ ಕಲಿಕಾ ಸಿದ್ಧಾಂತವನ್ನು ಇವರು ಏನು ಮಾಡ್ತಾರೆ? ಪ್ರತಿಪಾದನೆಯನ್ನು ಮಾಡ್ತಾರೆ. ಇನ್ನು ಬುದ್ಧಿಶಕ್ತಿ ಸೂಚ್ಯಾಂಕದ ಬಗ್ಗೆ ಇಲ್ಲಿ ಮತ್ತೆ ಪ್ರಶ್ನೆ ಬಂದಿದೆ, ಅದನ್ನು ತಾವು ಹಾಕ್ತೀರಿ. ಕಾರ್ಲ್ ಜುಂಗ್ ರವರ ಪ್ರಕಾರ ವ್ಯಕ್ತಿತ್ವದ ವಿಧಗಳು ಯಾವುವು ಅಂತ ಕೇಳಿದರೆ ಸ್ಥೂಲಕಾಯ, ಕೃಶಕಾಯ, ಅಂತರ್ಮುಖಿ ಮತ್ತು ಬಹಿರ್ಮುಖಿ, ಸಾತ್ವಿಕ, ರಾಜಸಿಕ ಮತ್ತು ಯಾವುದೂ ಅಲ್ಲ ಅಂತ ಇದೆ. ದಯವಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ. ಕಮೆಂಟ್ ಮಾಡಿ. 10 ಸೆಕೆಂಡ್ಗಳ ಕಾಲ ತಮಗೆ ಕಾಲಾವಕಾಶ ಇರುತ್ತದೆ. ಅದಾದ ನಂತರ ಸರಿಯಾದ ಆಯ್ಕೆಯನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನ ನಡೀತದೆ ಸ್ನೇಹಿತರೆ. ಓಕೆ, 10 ಸೆಕೆಂಡ್ಗಳು ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ಇವರ ಪ್ರಕಾರ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ? ಇವರ ವಿಧಗಳಾಗಿರ್ತವೆ. ಸಾಮಾಜಿಕ ಸಂಪರ್ಕಕ್ಕೆ ಹಿಂಜರಿಯುವವರು ಏನಂತಾರೆ? ಅಂತರ್ಮುಖಿಗಳಾಗಿರ್ತಾರೆ. ಬೇರೆಯವರು ಬಹಿರ್ಮುಖಿಗಳು ಅಂತ ಕರೀತಾರೆ. ಇವೆರಡರ ಮಿಶ್ರಣವನ್ನು ಉಭಯಮುಖಿಗಳು ಅಂತೇಳಿ ಕೂಡ ಕರೀತಾರೆ. ಅತಿ ಹೆಚ್ಚಿನ ಜನ ಏನಿರ್ತಾರೆ ಅಂತಂದ್ರೆ ಉಭಯಮುಖಿಗಳಾಗಿರ್ತಾರೆ. ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಸಾಮಾಜಿಕ ಸಂಬಂಧವನ್ನು ಅಳೆಯಲು ಬಳಸುವ ನಕ್ಷೆಯನ್ನು ಏನೆಂದು ಕರೆಯುತ್ತಾರೆ? ಹಿಸ್ಟೋಗ್ರಾಮ್, ಸೋಶಿಯೋಗ್ರಾಮ್, ಬಾರ್ ಗ್ರಾಫ್, ಪೈ ಚಾರ್ಟ್. ಕಮೆಂಟ್ ಮಾಡಿ ಸ್ನೇಹಿತರೆ,
ಏನಂತ ಕರೀತಾರೆ? ಓಕೆ, ನಿಮ್ಮ ಸಮಯ ಇಲ್ಲಿಗೆ ಮುಗೀತು. ಹಾಗಾದರೆ ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ನೋಡುವಂಥ ಸಮಯ. ಏನಂತ ಕರೀತಾರೆ? ಸೋಷಿಯೋಗ್ರಾಮ್ ಅಂಥೇಳಿ ಕರೀತಾರೆ ಸ್ನೇಹಿತರೆ. ನೋಡಿರಿ, ಸೋಷಿಯೋಗ್ರಾಮ್ ಅಂತಂದ್ರೆ ಸಮಾಜ ಮಿತಿಯ ತಂತ್ರಗಳು ಅಂತ ಬರುತ್ತೆ ಸೈಕಾಲಜಿಯಲ್ಲಿ. ಈ ಸಮಾಜ ಮಿತಿಯ ತಂತ್ರ ವಿಧಾನದ ಮೂಲಕ ರಚಿಸಲಾಗ್ತದೆ. ಇದು ತರಗತಿಯ ನಾಯಕ, ಸ್ಟಾರ್ ಮತ್ತು ಏಕಾಂಗಿ ಯಾರು ಎಂಬುದನ್ನು ತಿಳಿಸ್ತದೆ. ಇದನ್ನು ರೂಪಿಸಿದವರು ಯಾರು ಅಂತಂದ್ರೆ JL ಮೊರೆನೋರವರು ಇದನ್ನು ರೂಪಿಸ್ತಾರೆ. ತಾವೆಲ್ಲ D.Ed ಅಥವಾ B.Ed ಮಾಡಿದ್ರಿ ಅಂತಂದ್ರೆ ಇದ್ರ ಬಗ್ಗೆ ತಮಗೆ ಸೈಕಾಲಜಿಯಲ್ಲಿ ಶಿಕ್ಷಕರು ಪ್ರಯೋಗವನ್ನು ಮಾಡಿ ತೋರಿಸಿರ್ತಾರೆ. ಸಮಾಜ ಮಿತಿಯ ತಂತ್ರಗಳು ಅಂತ ಬರುತ್ತೆ, ಅದೊಂದು ಹಾಳಿಯಲ್ಲಿ ಅದನ್ನು ಮಾಡಿ ತೋರಿಸ್ತಾರೆ. ಈ ಚಿತ್ರ ನಿಮ್ಗೆ ಏನು ಅನ್ನಿಸ್ತದೆ, ನಿಮ್ಮ ಅಭಿಪ್ರಾಯವನ್ನು ಹೇಳ್ರಿ ಅಂತ ಹೇಳಿ ನಿಮ್ದು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನೀವು ಸ್ಟಾರ್ ಆಗಿರೋ ಅಥವಾ ಏಕಾಂಗಿ ಆಗಿದ್ದೀರಿ ಅಂಥೇಳಿ ಅಲ್ಲಿ ಆನ್ಸರನ್ನು ಕೊಡ್ತಾರೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಯಾರೆಲ್ಲ ಈ ತರಗತಿ ನೋಡಿದಿರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅಂತಿಮವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕನು ಒಬ್ಬ ಮನೋವಿಜ್ಞಾನಿಯೇ, ಏಕೆಂದರೆ ಅವನು ಕಲಿಸುವ ವಿಷಯವನ್ನು ತಿಳಿದುಕೊಳ್ಳುವ ಮಟ್ಟದಲ್ಲಿಯೇ ಕಲಿಯುವ ಮಗುವಿನ ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾಗಿ ಸೈಕಾಲಜಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು ಸ್ನೇಹಿತರೆ. ಯಾರಿಗೆಲ್ಲ ಇದು ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕನ್ನು ಮಾಡಿ, ನಿಮಗೆ ಕ್ಲಾಸ್ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಮತ್ತು ಈ ಕ್ಲಾಸ್ ಹೇಗಿತ್ತು ಅಂಥೇಳಿ ದಯವಿಟ್ಟು ಕಮೆಂಟನ್ನು ಮಾಡಿ. ನಿಮ್ಮ ಕಮೆಂಟ್ ಭಾಳ ಪ್ರಮುಖವಾಗಿರುವಂಥದ್ದು. ನೋಡಿ, ನಿಮಗೋಸ್ಕರ ನಾನು ಈ ರೀತಿ ಸಮಯ ತೆಗೆದುಕೊಂಡು ಕ್ಲಾಸನ್ನು ಮಾಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಹೊಸದಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಸಣ್ಣ ರಿಕ್ವೆಸ್ಟ್ ಮಾಡುತ್ತಾ, ಯಾರಿಗೆ ಅವಶ್ಯಕತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.